ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬದ್ರಿ ರಾಯಚೂರು. ನಾನು ತುಮಕೂರು ಹೋಗ್ಬೇಕಾದ್ರೆ ನೆಲಮಂಗಲ ಅಲ್ಲಿ ಟೀ ಕುಡಿಯೋಣ ಅಂತ ಬಂದ. ಸೊ ಇಲ್ಲಿ ಅಂಗಡಿ ಹತ್ರ ಇಲ್ಲಿ ಯಾವುದೋ ಒಂದು ನಾಯಿ ಮರಿ ಒಳಗಡೆ ಹೋಗ್ಬಿಟ್ಟಿದೆ. ಹಾಯ್ ಸ್ನೇಹಿತರೆ, ಏನಂದರೆ ಈ ಹೋಲ್ ಇದೆಯಲ್ಲ, ಇಲ್ಲಿ ಏನಾಗ್ಬಿಟ್ಟಿದೆ, ಒಂದು ಚಿಕ್ಕ ಮರಿ ನಾಯಿ ಮರಿ ಒಳಗಡೆ ಹೋಗ್ಬಿಟ್ಟಿದೆ. ಆಚೆ ಬರೋಕ್ಕೆ ಎಲ್ಲೂ ಜಾಗ ಇಲ್ಲ. ನಾನು ಟೀ ಕುಡಿಬೇಕಾದ್ರೆ ತುಂಬ ಕೂಗ್ತಾಯಿತ್ತು. ನಾನು ಎಲ್ಲಿ ಸೋಲ್ ಬರ್ತಂತ ನೋಡಿದ್ರೆ ಇದ್ರ ಒಳಗಡೆ. ಆಮೇಲೆ ಇಲ್ಲಿ ಕಲ್ಲಿತ್ತು ತೆಗೆದುಬಿಟ್ಟು ಒಳಗಡೆ ನೋಡಿದ್ರೆ ನಾಯಿ ಮರಿ, ಚಿಕ್ಕ ನಾಯಿ ಮರಿ. ತುಂಬ ನನಗೆ ಟೀ ಕುಡಿತಾ ಇದ್ದೀನಿ, ನನಗೆ ಕಂಪ್ಲೀಟಾಗಿ ನಾನು ಕುಡಿಯೋಕ್ಕೂ ಆಗಲಿಲ್ಲ. ಆ ಸೌಂಡ್ ನನಗೆ ತಡೆಯೋಕ್ಕಾಗಲಿಲ್ಲ. ಬಂದು ನೋಡಿದ್ರೆ ಚಿಕ್ಕ ಮರಿ, ತುಂಬ ಚಿಕ್ಕ ಮರಿ ಪಾಪ ಒಳಗಡೆ ಹೋಗ್ಬಿಟ್ಟಿದೆ. ಇಲ್ಲಿ ಹೋಲ್ ಇದೆಯಲ್ಲ, ಅದ್ರ ಒಳಗಡೆ ಹೋಗ್ಬಿಟ್ಟಿದೆ, ಆಚೆ ಬರೋಕ್ಕಾಗ್ತಿಲ್ಲ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ಸ್ನೇಹಿತರೆ, ನಿಮ್ಮ ಅಂಗಡಿ ಅಕ್ಕಪಕ್ಕ ಸೊ ಇವಾಗ ಒಂದು ಚರಂಡಿ ಥರ ಹೋಗ್ತಾ ಇರುತ್ತೆ, ಅಲ್ಲಿ ಈ ಥರ ಹೋಲ್ ಇರುತ್ತೆ. ಸೊ ಹಾಗಾಗಿ ಆ ಥರ ಇದ್ದಾಗ ಏನು ಮಾಡಿ, ಅಲ್ಲಿ ಏನೋ ಒಂದು ಕಲ್ಲಿಟ್ಬಿಟ್ಟು ಫಿಲ್ ಮಾಡಿ. ಒಳಗಡೆ ಯಾವ ಮರಿ ಆಯಿತು, ಯಾವುದು ಆಯಿತು, ಬೆಕ್ಕಾಯಿತು, ಇಲ್ಲ ನಾಯಿ ಮರಿ ಆಯಿತು, ಯಾವುದು ಹೊರಗಡೆ ಹೋಗಲ್ಲ. ಯಾಕಂದರೆ ಅದು ಇವಾಗ ಬೆಳಗ್ಗೆ ಆಯಿತು, ಹೆಂಗೋ ನಾನು ನೋಡಿದೆ, ತೆಗೆದೆ. ಅದೇ ನೈಟ್ ಆದರೆ ಸತ್ತೇ ಹೋಗ್ಬಿಡ್ತೇವೆ. ಯಾಕಂದರೆ ಮನುಷ್ಯ ಆಗ್ಬಿಟ್ರೆ ಕೂಗ್ಬಿಟ್ಟು ಹೇಳ್ಬೋದು, ಅದರ ಪ್ರಾಣಿಗಳು ಕಿಚ್ಕೊಂಡು ಏನಾಗುತ್ತೆ, ಸಹಿಸ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ಹೇಳೋದು ಒಂದೇ. ಸೊ ಆ ಥರ ನಿಮ್ಮ ಅಕ್ಕಪಕ್ಕ ಅಂಗಡಿ ಇದ್ದರೆ ಅದನ್ನು ದಯವಿಟ್ಟು ಫಿಲ್ ಮಾಡಿಬಿಟ್ಟು ಪುಣ್ಯ ಕಟ್ಕೊಳ್ಳಿ.